ನಿತ್ತಡೆವಲ್ಲೆ ನಿಮ್ಮ ಶರಣರ ಸುಳ್ಳುಡಿ ಒಂದರಗಳೆ ನಿತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳ ಪಾದಾರವಿಂದಗಳಲ್ಲಿ ಭಕ್ತಿ ಪ್ರಸುರವಾಗಿ ಪಡಮಟ್ಟು ಮಾನವೀಯತೆಯ ಸ್ವರೂಪರಾದಂಥ ಶರಣರಾದಂಥ ಪೂಜ್ಯ ಮುರುಗೇಂದ್ರ ಪ್ರಸಾದ ಗುರುಗಳ ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ನಮ್ಮ ಪರಮ ಪೂಜ್ಯ ಸತ್ಯ ಅಪ್ಪಗಳವರ ಶ್ರೀಚರಣಗಳಲ್ಲಿ ಹಾಗೂ ನಮ್ಮ ಪರಮ ಪೂಜ್ಯ ಲಿಂಗಸೂರಪ್ಪಗಳವರ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ನಡೆಸುತ್ತಾ ವೇದಿಕೆಯ ಮೇಲಿರುವ ಸಮಯ ಆಗೈತೆ, ಅದಕ್ಕೆ ಎಲ್ಲರನ್ನ ಹೆಸರುವಂತೆ ವೇದಿಕೆಯ ಮೇಲೆ ಎಲ್ಲ ಪೂಜ್ಯ ಗುರುವೃಂದದವರಲ್ಲಿ, ಪೂಜ್ಯ ಗುರುಮಾತೆಯರಲ್ಲಿ, ನಮ್ಮ ಗಂಗಮ್ಮ ತಾಯಿಯವರು, ಮುರುಗೇಂದ್ರ ಪ್ರಸಾದ ದಂಪತಿಗಳು, ನಮ್ಮ ಬಳಗಾನವರು ಸರ್, ನಮ್ಮ ಶಿವಮಂದಿರ ಸರ್, ಶರಣಗೌಡ ಬಸನಗೌಡ ಸರ್, ಶಂಕರಗೌಡ ಸರ್, ಈ ಶಾಲೆಯ ಎಲ್ಲ ಪೂಜ್ಯ ಗುರುವೃಂದವರಲ್ಲಿ, ಗುರುಮಾತೆಯರಲ್ಲಿ, ಆತ್ಮೀಯ ವಿದ್ಯಾರ್ಥಿಗಳಲ್ಲಿ, ಊರಿನ ಎಲ್ಲ ಹಿರಿಯರಲ್ಲಿ, ನಮ್ಮ ಶಾಸ್ತ್ರಿಗಳವರಲ್ಲಿ ಭಕ್ತಿಯ ಶರಣಾರ್ಥಿಗಳು. ನಮ್ಮ ಇವತ್ತಿನ ನೂತನ ಪ್ರಾಂಶುಪಾಲರಾದಂತಹ ಶ್ರೀಯುತ ಗದ್ದೆಪ್ಪ ಸರಲ್ಲಿ ಭಕ್ತಿಯ ಶರಣಾರ್ಥಿಗಳು. ಇವತ್ತು ನಮ್ಮ ಮುರುಗೇಂದ್ರ ಗುರುಗಳ ಒಂದು ಅಭಿನಂದನಾ ಸಮಾರಂಭ ಇದು. ಅಭಿನಂದನಾ ಸಮಾರಂಭ ಬಹಳ ಗೌರವಪೂರ್ವಕವಾಗಿ ಮತ್ತು ಮನಪೂರ್ವಕವಾಗಿ ಎರಡನ್ನೂ ಬಹಳ ಭಕ್ತಿಯಿಂದ ತಾವೆಲ್ಲ ನೆರವೇರಿಸಿಕೊಟ್ರಿ. ಒಂದು ಗೌರವದಿಂದ ನೆರವೇರಿಸಿಕೊಟ್ರಿ, ಒಂದು ಮನಸ್ಸಿನಿಂದ ಅತ್ಯಂತ ಪ್ರೀತಿಯ ಮನಸ್ಸಿನಿಂದ ನೆರವೇರಿಸಿಕೊಟ್ರಿ. ಅದಕ್ಕೆಲ್ಲ ಏನು ಕಾರಣ ಅಂತಂದರೆ ನಮ್ಮ ಮುರುಗೇಂದ್ರ ಪ್ರಸಾದ ಗುರುಗಳ ಒಂದು ವ್ಯಕ್ತಿತ್ವ, ಅವರ ಸೇವಾ ಮನೋಭಾವ ಮತ್ತು ನಿಷ್ಠೆ, ಕರ್ತವ್ಯ ನಿಷ್ಠೆ ಇವೆಲ್ಲಗಳನ್ನು ಗುರುತಿಸಿ ಅವರಿಗೊಂದು ತಾವೆಲ್ಲ ಗೌರವವನ್ನು ಕೊಟ್ರಿ. ಇವತ್ತು ಶಿಕ್ಷಕ ವೃತ್ತಿ, ಶಿಕ್ಷಕರ ಒಂದು ಸೇವಾ ಮಾಡುವಂಥ ಒಂದು ಅವಕಾಶ ಏನೈತಿಲ್ಲ, ಅದು ಎಲ್ಲರಿಗೂ ಸಿಗಂಗಿಲ್ಲ. ಇವತ್ತು ದೊಡ್ಡ ಅಧಿಕಾರಿ, ರಾಜ್ಯದ ಪ್ರಿನ್ಸಿಪಾಲ್ ಸೆಕ್ರೆಟರಿಯಾಗಿ ನಿವೃತ್ತಿ ಆದರೂ ಕೂಡ ಉದದ ದೇಶ ಸಾಹೇಬನ್ನು ಲೆಕ್ಕದಾಗ ಅವ್ರಿಗೆ ಒಂದು ಮಾಲಿ ಹಾಕ್ತಾರೆ. ಆದರೆ ಇಲ್ಲಿ ಗುರುಗಳು ಬೀಳ್ಕೊಡೋದಂದ್ರೆ ಎಲ್ಲರ ಮಕ್ಕಳಲ್ಲಿ ಮತ್ತು ಸಹೋದ್ಯೋಗಿಗಳಲ್ಲಿ ಒಟ್ಟು ಆತಂಕದ ಛಾಯೆ. ಇದು ಸಂತೋಷದ ಕ್ಷಣ ಆಗಿರಲಿಲ್ಲ, ಇದೊಂದು ದುಃಖದ ಕ್ಷಣ ಆಗಿತ್ತು. ನಮ್ಮ ಸರ್ ಮಿಸ್ ಮಾಡ್ಕೊತೇವೆಲ್ಲ ಅಂತ. ಯಾಕಂದರೆ ಶಿಕ್ಷಕ ವೃತ್ತಿ ಅಂದರೆ ಅದು ತಾಯಿಯ ಸ್ವಭಾವ, ತಾಯಿಯ ಹೃದಯ. ಶಿಕ್ಷಕ ಅಂದರೆ ತಾಯಿಯ ಹೃದಯ. ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಜವಾಬ್ದಾರಿ ನೋಡ್ತಕ್ಕಂಥ ಒಬ್ಬ ಶಿಕ್ಷಕನಿಗೆ ಅವನಿಗೆ ದೇವರು ಯಾರು ಅಂದರೆ ಆ ವಿದ್ಯಾರ್ಥಿಗಳೇ ದೇವರು, ಅವನ ಶಾಲೆಯೇ ಅವರಿಗೆ ದೇವಸ್ಥಾನ. ಹೀಗಾಗಿ ಆ ಮಕ್ಕಳ ಮೇಲೆ ಇರ್ತಕ್ಕಂಥ ಕರುಣೆ, ಪ್ರೀತಿ, ಕಾಳಜಿ ಏನೈತಲ್ಲ, ಇವತ್ತು ಎಲ್ಲ ಮಕ್ಕಳಲ್ಲಿ, ಸಹೋದ್ಯೋಗಿಗಳಲ್ಲಿ ಆ ನೋವಿನ ವಾತಾವರಣವನ್ನು ನಾವಿಲ್ಲಿ ಕಾಣ್ತೇವೆ. ಅದಕ್ಕೆ ಇವತ್ತು ಈ ಮಕ್ಕಳನ್ನು ನೀವೆಲ್ಲ ಏನಿದಿರಿ, ಈಗ ನಿಮಗೊಂದು ಅದ್ಭುತವಾದಂಥ ಅವಕಾಶ ಏನಂತಂದರೆ, ತಾವು ಆದರ್ಶ ಗುರುಗಳನ್ನು ನಾವು ನೋಡಿದ್ದೀವಿ ಅನ್ನೋದೇ ಒಂದು ನಿಮಗೆ ಅವಕಾಶ. ನಾಳೆ ನೀವು ಒಂದು ಸಮಾಜದ ದೊಡ್ಡ ವ್ಯಕ್ತಿತ್ವವನ್ನು ಹೊಂದುತ್ತೀರಿ. ನಾವು ಹೆಂಗಿರಬೇಕು ಸಮಾಜದಲ್ಲಿ ಅನ್ನೋದು ಮಾಡೆಲ್ ಆಗಿರ್ತಕ್ಕಂಥವ್ರು ಯಾರು ಅಂತಂದರೆ ಶಿಕ್ಷಕರು. ನಿಮ್ಗೆ ಕೊನೆಯವರೆಗೂ ನೆನಪಾಗೋದು ಯಾರು ಅಂತಂದರೆ ಶಿಕ್ಷಕರು. ನಮ್ಮ ಸರ್ ಹಿಂಗೆ ಹೇಳ್ತಿದ್ರು, ನಮ್ಮ ಸರ್ ಹಿಂಗೆ ಪಾಠ ಮಾಡ್ತಿದ್ರು, ನಮ್ಮ ಸರ್ ನಮಗೆ ಬುದ್ಧಿ ಹೇಳ್ತಿದ್ರು ಅನ್ನೋದು ಕೊನೆಯವರೆಗೂ ನೆನಪಿಡೋದು ಯಾವುದು ಅಂತಂದರೆ ಶಿಕ್ಷಕರನ್ನು ಮಾತ್ರ ನೆನಪಿಡ್ತಾರೆ. ಇವತ್ತು ನಾವು ಸ್ವಾಮಿಗಳಾದರೂ ಕೂಡ ನಾವು ಪ್ರೈಮರಿ ಸ್ಕೂಲ್ನಲ್ಲಿ, ಹೈಸ್ಕೂಲ್ನಲ್ಲಿ ತಪ್ಪಾದಾಗ ತಿದ್ದಿ ಹೇಳಿದಂಥ ಶಿಕ್ಷಕರು ಸದಾ ನಮ್ಮ ಮನಸ್ಸಿನಲ್ಲಿ ಹಸಿರಾಗಿದ್ದಾರೆ. ಒಂದು ವೇಳೆ ಆ ಘಟನೆ, ಕೆಲವೊಂದು ಘಟನೆ ನಡೆದಾಗ ನಾವು ಬುದ್ಧಿ ಹೇಳಿಲ್ಲ ಅಂದ್ರೆ ನಾವು ಈ ಸ್ವಾಮಿಗಳು ಹಾಕಿದ್ದೇವೆ ಇಲ್ಲಪ್ಪ ಅನ್ನೋದು ಸಂಶಯ ಬರ್ತೈತೆ. ಅಂಥದನ್ನು ತಾಯಿ ಹೇಳಲಾರದಂಥ ಬುದ್ಧಿಯನ್ನು, ತಂದೆ ಹೇಳಲಾರದಂಥ ಬುದ್ಧಿಯನ್ನು ಒಬ್ಬ ಗುರು, ಶಿಕ್ಷಕನು ಹೇಳಿಕೊಡ್ತಾನೆ. ಪ್ರತಿಯೊಬ್ಬರ ಜೀವನದಲ್ಲಿ ಗುರು ಬಹಳ ಉತ್ತಮವಾದಂಥ ಪಾತ್ರವನ್ನು ವಹಿಸ್ತಾನೆ. ಅದಕ್ಕಾಗಿ ನಮ್ಮ ಪ್ರಾಣ ಹೋದರೂ ಕೂಡ ಗುರುವಿನ ಸ್ಮರಣೆ ಯಾವತ್ತೂ ಇರ್ತೈತಿ. ಅದಕ್ಕಾಗಿ ಆ ನಿಟ್ಟಿನಲ್ಲಿ ಇವತ್ತು ಮುರುಗೇಂದ್ರ ಸರ್ ಬಹಳ ಆದರ್ಶ ಶಿಕ್ಷಕರಾಗಿ ಮತ್ತು ಆದರ್ಶ ವ್ಯಕ್ತಿತ್ವವನ್ನು ಹೊಂದಿ ಮಕ್ಕಳ ಕಲ್ಯಾಣಕ್ಕಾಗಿ, ಸಂಸ್ಥೆಯ ಕಲ್ಯಾಣಕ್ಕಾಗಿ ಹಗಲಿರುಳು ಶ್ರಮಿಸಿದಂಥ ಒಬ್ಬ ಆದರ್ಶ ಶಿಕ್ಷಕರಂದರೆ ನಮ್ಮ ಮುರುಗೇಂದ್ರ ಸರ್. ಅವರು ಇತ್ತೀಚೆಗೆ ಇವತ್ತಿನ ಸುಮಾರು 8-10 ವರ್ಷದಿಂದ ಅವ್ರ ಸಮರ್ಪಣಾ ಭಾವ ಬಹಳ ವಿಶಾಲ ಆಗಿತ್ತು. ಅವರಿಗೆ ಮನೆ, ಮಕ್ಕಳು, ಹೆಂಡತಿ ಅನ್ನೋದು ಎಲ್ಲ ತೆಗೆದು ಹೋಗ್ಬಿಟ್ಟಿದ್ರೆ ಅದು ಅವರಿಗೆ ನಮ್ಮ ಸಾಲಿ ನಮ್ಮ ಮಕ್ಕಳು ಇಷ್ಟ ಅವ್ರ ತಲೆ ಬಿಟ್ಟಿತ್ತು.
ಎಲ್ಲ ನೋಡ್ರಿ 300-400 ಗಿಡ ಹಚ್ಚಾರ ಇಲ್ಲೇ, ಅವರ ನೀರು ಬಿಡೋದು, ಅವರ ಜೋಪಾನ ಮಾಡೋದು, ಬೆಳಿಗ್ಗೆ 6 ಗಂಟೆಗೆ ಬರೋದು, 6 ಗಂಟೆಗೆ ನೀರು ಬಿಡೋದು, ಇದನ್ನೆಲ್ಲ ಯಾರು ಮಾಡ್ತಾರೆ ಹೇಳಿ? ಅದು ಸಂಸಾರದ ವ್ಯಾಮೋಹ ಹೋಗಿ ಅವರಿಗೆ ಶಿಕ್ಷಣದ ವ್ಯಾಮೋಹ, ಮಕ್ಕಳ ವ್ಯಾಮೋಹ, ಈ ಸಂಸ್ಥೆಯ ವ್ಯಾಮೋಹ ಬಂದಿದೆ. ಅದಕ್ಕಾಗಿ ಪ್ರತಿಯೊಬ್ಬ ಮಕ್ಕಳ ಮೇಲೆ ಕಾಳಜಿ ಇರ್ತಿದ್ದವ್ರು. ಪ್ರತಿಯೊಬ್ಬ ಮಕ್ಕಳನ್ನು ವೈಯಕ್ತಿಕವಾಗಿ ಅವರು ಮಾತಾಡಿಸಿದ್ರು. ಯಾರಾದರೂ ಮಕ್ಕಳಲ್ಲಿ ಏನಾದರೂ ತೊಂದರೆ ಆದರೆ ವೈಯಕ್ತಿಕವಾಗಿ ಅವ್ರನ್ನ ಕರೆದು ಅವರಿಗೆ ಮಾತಾಡಿ ಅವರ ಕಷ್ಟಗಳನ್ನು ನಿವಾರಿಸಿ, ಏನಾದರೂ ಆರ್ಥಿಕ ಸಹಾಯ ಬೇಕಾಗಿದ್ದರೆ ತಮ್ಮ ಸ್ವಂತ ಪಾಕೆಟ್ನಿಂದ ಅವರಿಗೆ ದುಡ್ಡು ಕೊಟ್ಟು ಸಹಾಯ ಮಾಡಿ ಆ ಮಕ್ಕಳನ್ನು ಸರಿ ದಾರಿಗೆ ತರುವಂತ ಒಬ್ಬ ಮಾತೃ ಹೃದಯ ಶಿಕ್ಷಕ ಅಂತಂದ್ರೆ ನಮ್ಮ ಮುರುಗೇಂದ್ರ ಸರ್. ಅದಕ್ಕಾಗಿ ಅಂತ ಶಿಕ್ಷಕರನ್ನ ಬೀಳ್ಕೊಡೋದಂದ್ರೆ ಅದು ಸಂತೋಷದ ಸಮಯ ಅಲ್ಲ, ಅದೊಂದು ದುಃಖದ ಸಮಯ ಅಂತ ನನಗೆ ಅನಿಸ್ತದೆ. ಇನ್ನು ಅನೇಕ ಎಲ್ಲ ದೊಡ್ಡ ದೊಡ್ಡ ಮಹಾತ್ಮರ ಶಿಕ್ಷಕರನ್ನು ಬೀಳ್ಕೊಡೋ ಹೊತ್ತಿನಾಗ ಕೆಲವು ಜನ ಕಣ್ಣೀರು ಹಾಕಿದ್ದು ಉಂಟು. ಅಂತ ಶಿಕ್ಷಕರನ್ನ ಪಡೆದದ್ದು ಈ ಸಂಸ್ಥೆ ಒಂದು ಸೌಭಾಗ್ಯ ಅಂತ ನನಗೆ ಅನಿಸ್ತದೆ. ಅದರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇವತ್ತು ನೀವೆಲ್ಲ ಮಕ್ಕಳದಿರಿ. ಮಕ್ಕಳ ಇವತ್ತು ಸಂಕಷ್ಟದ ಕಾಲದಲ್ಲಿ ನಾವೇನು ಮಕ್ಕಳು ಎಲ್ಲರೂ ಸಂಕಷ್ಟದ ಕಾಲದಲ್ಲಿ ಇದ್ದೇವೆ. ಎಲ್ಲರ ಮನಸ್ಸು ಕ್ಲಂಜಿ ಆಗಿರ್ತೈತಿ. ಅದಕ್ಕಾಗಿ ಅದರಲ್ಲಿ ವಿಶೇಷವಾಗಿ ದೇವರು ಧರ್ಮದ ವಿಚಾರಗಳಲ್ಲಂತೂ ಈ ಮನಸ್ಸು ಬಹಳ ಗೊಂದಲದಲ್ಲಿ ಐತಿ. ಅದಕ್ಕಾಗಿ ನಾವು ಮನುಷ್ಯರಾದಂಥವರು ಇವತ್ತು ಒಂದು ಸಣ್ಣ ಮೊಗ್ಗು ಇತ್ತಂದ್ರೆ, ಈ ಮೊಗ್ಗು ತನ್ನ ಜೀವನವನ್ನ ಸಾರ್ಥಕ ಮಾಡ್ಕೋಬೇಕಾಯ್ತಂದ್ರೆ ಆ ಮೊಗ್ಗು ಏನ್ ಮಾಡ್ಬೇಕಂದ್ರೆ ಸಂಪೂರ್ಣವಾಗಿ ಅರಳಬೇಕಾದ್ರೆ, ಸಂಪೂರ್ಣವಾಗಿ ಅರಳತಂದ್ರೆ ಅದು ಹೂವು ಆಗತಿ. ಹೂವು ಆದ್ಮೇಲೆ ಅದು ತನ್ನ ಸುವಾಸನೆಯನ್ನ ಬೀರ್ತತಿ. ಅದು ಮೊಗ್ಗಾಗಿ ಮುಳಿತ ಅಂತಂದ್ರೆ ಅದು ಸಾರ್ಥಕ ಆಗಂಗಿಲ್ಲ ಅದು. ಹಾಗಾಗಿ ನಾವು ಮನುಷ್ಯರಾಗಿ ನಾವೇನು ಹುಟ್ಟಿದ್ದೇವೆ, ಈ ಮನುಷ್ಯರಾಗಿ ಹುಟ್ಟಿದ ಮೇಲೆ ಮನುಷ್ಯರಾಗೆ ಸಾಯುದೇನೈತಲ್ಲ, ಮೊಗ್ಗಾಗೆ ಉಳಿತೈತಲ್ಲ, ಅದು ಇದ್ದಂಗ ಅದು. ಅದಕ್ಕೆ ನಾವು ಮನುಷ್ಯರಾಗಿ ನಾವು ಹುಟ್ಟಿದ್ದೇವೆ, ಅದು ಸಹಜವಾಗಿ ಹುಡ್ತೇವೆ, ಮನುಷ್ಯರಾಗಿ ಎಲ್ಲರೂ ಹುಡ್ತೇವೆ. ಆದ್ರೆ ಸಾಯು ಕಾಲಕ್ಕೆ ನಾವ್ ಏನಾಗಿರ್ಬೇಕಂದ್ರೆ ದೇವರಾಗಿ ಸಾಯ್ಬೇಕು. ನಾವು ದೇವರಾಗಿ ಸಾಯ್ಬೇಕು. ದೇವರನ್ನ 4 10 ಹಿಂಗಲ್ಲ, ದೇವರಲ್ಲ, ದೇವರಾಗಿ ಸಾಯ್ಬೇಕಂದ್ರೆ ಇಲ್ಲಿ ಪರಿವರ್ತನೆ ಆಗುವುದು ಯಾವ್ದಂತಂದ್ರೆ ನಮ್ಮ ವಿಚಾರಗಳು, ನಮ್ಮ ಮನಸ್ಸು, ಇದು ಪರಿವರ್ತನೆ ಆಗ್ಬೇಕು. ಅದಕ್ಕಾಗಿ ಇವತ್ತಿನ ದಿವಸ ಎಲ್ಲಾ ಧರ್ಮಗಳನ್ನ ಬಿಡ್ರಿ, ಒಂದು ಧರ್ಮ ಹಿಡಿಬೇಕು ನಾವು. ಏನಂತಂದ್ರೆ ಯೂನಿವರ್ಸಲ್ ರಿಲಿಜನ್ ಅಂತ ಐತಿ, ಒಂದು ವಿಶ್ವ ಧರ್ಮ ಅಂತ ಐತಿ. ಆ ವಿಶ್ವ ಧರ್ಮದ ಮೂಲ ತತ್ವ ಯಾವುದು ಅಂತಂದ್ರೆ ಹ್ಯುಮ್ಯಾನಿಟಿ, ಮಾನವೀಯತೆ. ಈ ಮಾನವೀಯತೆಯೇ ಧರ್ಮ, ಇದಕ್ಕೇನೆ ಯೂನಿವರ್ಸಲ್ ರಿಲಿಜನ್ ಅಂತ ಕರೀತಾರೆ. ಅದಕ್ಕೆ ಎಲ್ಲವೂ ಕೂಡ ನಾವೇನು ಬಹಿರಂಗದ ನಾವೇನು ಹಚ್ಕೊಳ್ತೇವೆ ಅವೆಲ್ಲವೂ ಮನುಷ್ಯನಲ್ಲಿ ಭೇದ ಭಾವವನ್ನು ಹುಟ್ಟಿಸಬಹುದು. ಆದ್ರೆ ಒಂದು ಮಾನವೀಯತೆ, ಅಂತರಂಗಲ್ಲಿರುವಂತ ಮಾನವೀಯತೆ ಏನೈತಲ್ಲ, ಅದು ಎಲ್ಲರನ್ನು ಒಂದುಗೂಡಿಸುವಂತ ಮಹಾಶಕ್ತಿ ಎದಕ್ಕೈತೆ ಅಂತಂದ್ರೆ ಆ ಮಾನವೀಯತೆಗೆ. ಮಾನವೀಯತೆಯೇ ನಿಜವಾದಂತ ಧರ್ಮ, ಮಾನವೀಯತೆಯೇ ಯೂನಿವರ್ಸಲ್ ರಿಲಿಜನ್. ಅದಕ್ಕೆ ಮಾನವೀಯತೆಯೇ ಎಲ್ಲರನ್ನು ಒಂದುಗೂಡಿಸುವಂತ ಒಂದು ವ್ಯವಸ್ಥೆ ಅದು. ಅದಕ್ಕಾಗಿ ಇಂಥ ಮಾನವೀಯತೆಯನ್ನು ನಾವು ಇಟ್ಟುಕೊಂಡು ನಾವು ಜೀವನವನ್ನು ಮಾಡಿದ್ವಿ ಅಂತಂದ್ರೆ ನಮ್ಮ ಜೀವನ ಬಹಳ ಸುಖವಾಗಿರ್ತೈತಿ, ನಮ್ಮ ಮನಸ್ಸು ಬಹಳ ಶಾಂತವಾಗಿರ್ತೈತಿ. ಅದಕ್ಕಾಗಿ ಬಸವಣ್ಣವರಿಗೆ ಏನಂತ ಮಾನವತಾವಾದಿ ಅಂತ ಕರೀತಾರೋ, ಮಾನವತಾವಾದಿ. ನಿಮಗೊಂದು ನಾವು ಉದಾಹರಣೆ ಹೇಳ್ತೇನೆ, ಬಹಳನೇ ಹೇಳಂಗಿಲ್ಲ. ಮಾನವೀಯತೆ ಅಂದ್ರೆ ಏನು ಅನ್ನೋದು ಒಂದು ಉದಾಹರಣೆ ಹೇಳ್ತೇನೆ. ಮಾನವೀಯತೆ ಅಂತಂದ್ರೆ ನಿಮಗ ಒಂದು ಉದಾಹರಣೆ ಏನಂತಂದ್ರೆ, ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದಂಥದ್ದು ಯಾವುದಪ್ಪ? ಮಾನವೀಯತೆ ಅಂದ್ರೆ ಮಾನವೀಯತೆ ಅಂದ್ರೆ ಮನುಷ್ಯನ ಬಗ್ಗೆ ವಿಚಾರ ಮಾಡೋದು. ಮನುಷ್ಯನ ಬಗ್ಗೆ ವಿಚಾರ ಮಾಡೋದಕ್ಕೇನೆ ಮಾನವೀಯತೆ ಅಂತ ಕರೀತಾರೆ. ಅದಕ್ಕಾಗಿ ಮಾನವೀಯತೆ ಅಂತಂದ್ರೆ ಏನು? ಮಾನವೀಯತೆ ಮಾನವನಿಗೆ ಅವಶ್ಯಕವಾಗಿರ್ತಕ್ಕಂಥ ವಸ್ತುಗಳು ಯಾವುವು? ಮಾನವನಿಗೆ ಅವಶ್ಯಕವಾಗಿರ್ತಕ್ಕಂಥ ವಸ್ತುಗಳು ಅಂತಂದ್ರೆ ಒಂದು ಅನ್ನ, ಆಹಾರ, ಅತ್ಯಂತ ಅವಶ್ಯಕವಾದದ್ದು ಅನ್ನ, ಆಹಾರ. ಇನ್ನೊಂದು ಅವನ ಪ್ರಾಣ ಇರಲಿಲ್ಲ ಮನುಷ್ಯ ಇರಂಗಿಲ್ಲ, ಅದು ಒಂದು ಪ್ರಾಣ. ಇನ್ನೊಂದು ಅತ್ಯಂತ ಅವಶ್ಯಕವಾಗಿರುವುದು ಯಾವುದಂದ್ರೆ ಒಂದು ಮನುಷ್ಯನಿಗೆ ಒಂದು ಮಾನ. ಮನುಷ್ಯನಿಗೆ ಮಾನ ಬೇಕು. ಮನುಷ್ಯ ತನ್ನ ಮಾನ ಹೋತಂದ್ರೆ ಪ್ರಾಣನ ಬಿಡ್ತಾನ. ನನ್ನ ಮರ್ಯಾದೆ ಹೋಗತ್ತಂದ್ರೆ ಎಷ್ಟೋ ಮಂದಿ ಆತ್ಮಹತ್ಯೆ ಮಾಡ್ಕೊತಾರೆ. ಅದಕ್ಕಾಗಿ ಪ್ರಾಣಕ್ಕಿಂತಲೂ ಮಾನ ಶ್ರೇಷ್ಠ ಅಂತ ಹೇಳ್ಕೊಂಡು ಮಾನ ಹೋಗಬಾರದು ಅಂತ ಹೇಳ್ಕೊಂಡು ಹೇಳಿ ಪ್ರಾಣ ಬಿಡೋರದಾರೆ. ಅದಕ್ಕಾಗಿ ಮಾನವೀಯತೆ ಅಂದ್ರೆ ಏನಂತಂದ್ರೆ ಮನುಷ್ಯನ ಅನ್ನಕ್ಕೆ ತೊಂದರೆ ಆಗಿರಬಾರ್ದು, ಮನುಷ್ಯನ ಅನ್ನಕ್ಕೆ ನಾವು ತೊಂದರೆ ಕೊಡಬಾರ್ದು, ಮನುಷ್ಯನ ಅನ್ನಕ್ಕೆ ನಾವು ಕೊರತೆ ಮಾಡಬಾರ್ದು, ಮನುಷ್ಯನ ಅನ್ನಕ್ಕೆ ನಾವು ಯಾವುದನ್ನು ಧಕ್ಕೆ ಕೊಡಬಾರದು. ಎರಡನೇದೇನಂದ್ರೆ ಮನುಷ್ಯನ ಪ್ರಾಣಕ್ಕೆ ನಾವು ತೊಂದರೆ ಕೊಡಬಾರದು, ಮನುಷ್ಯನ ಪ್ರಾಣಕ್ಕೆ ತೊಂದರೆ ಕೊಡಬಾರದು. ಆನಂತರ ಮನುಷ್ಯನ ಮಾನಕ್ಕೆ ತೊಂದರೆ ಕೊಡಬಾರದು. ಅವನನ್ನ ಘನತೆಯಿಂದ ಕಾಣಬೇಕು, ಮಾನವ ಘನತೆ ಅಂತ ಕರೀತಾರೆ ಅದಕ್ಕೆ. ಅವನಿಗೆ ಅವನ ಘನತೆಗೆ ಧಕ್ಕೆ ತರಬಾರದು, ಅವನ ಮಾನಕ್ಕೆ ಧಕ್ಕೆ ತರಬಾರದು. ಇವು ಮೂರನ್ನ ನಾವು ಅನುಸರಿಸಿದ್ರೆ ಇದು ಮಾನವೀಯತೆ ಅಂತ ಕಥೆ. ಅವನನ್ನು ಯಾವಾಗಲೂ ಗೌರವದಿಂದ ಮಾತಾಡಿಸ್ಬೇಕು.
ವ್ಯಕ್ತಿಯನ್ನ ಅಗೌರವದಿಂದ ಮಾತನಾಡ. ದೊಡ್ಡ ಕೋಟ್ಯಾಧೀಶದಲ್ಲಿ ನಮ್ಮ ಮನೆಗೆ ಆಳದ ನಂತರ ಬಾರ್ಲೆ ಹೋಗ್ಲಿ ಅನ್ಬಾರ್ದು. ಅದು ಮಾನವೀಯತೆಗೆ ಧಕ್ಕೆ ಬರ್ತತಿ. ಅದಕ್ಕಾಗಿ ಅವನಲ್ಲಿಯೂ ಕೂಡ ಒಂದು ಚೈತನ್ಯ ಐತಿ, ಆತ್ಮ ಚೈತನ್ಯ ಐತಿ. ನನ್ನಲ್ಲಿ ಕೂಡ ಒಂದು ಆತ್ಮ ಚೈತನ್ಯ, ಅವನ ಚೈತನ್ಯ ನನ್ನ ಚೈತನ್ಯ ಸೇಮ್ ಐತಿ ಅಂದ್ಮ್ಯಾಗ ನಾನು ಅವನಿಗೆ ಗೌರವ ಕೊಡೋದು. ಅವನ ಏನ್ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾನೆ, ಅವನು ಪ್ರಾಣ ಐತೆ, ಅವನಿಗೆ ಆತ್ಮ ಐತಿ. ಅದಕ್ಕಾಗಿ ಅವನ ಆತ್ಮಕ್ಕೆ ನಾವು ಗೌರವ ಕೊಡಬೇಕು. ಹಿಂಗ ಒಂದು ಪರಿಜ್ಞಾನ ಅಂತ ಏನೈತಲ್ಲ, ಇದಕ್ಕೆ ಮಾನವೀಯತೆ ಅಂತ ಕರೀತಾರೆ. ಅದಕ್ಕಾಗಿ ಮಾನವೀಯತೆ ಅಂದ್ರೆ ಏನು, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಗೌರವದಿಂದ ಮಾತನಾಡಿಸೋದು, ಗೌರವದಿಂದ ಕಾಣೋದು ಏನೈತಲ್ಲ, ಇದು ಒಂದು ಮನುಷ್ಯನ ಮಾನಕ್ಕೆ ನಾವು ಧಕ್ಕೆ ತರಬಾರದು. ಇದು ಮನುಷ್ಯನ ಮಾನಕ್ಕೆ ಧಕ್ಕೆ ತರಲಾರ್ದಂಗೆ ಇರುವುದೇನೈತಲ್ಲ, ಇದಕ್ಕೆ ಮಾನವೀಯತೆ ಅಂತ ಕರೀತಾರೆ. ಇನ್ನೊಂದು, ಮನುಷ್ಯನ ಪ್ರಾಣಕ್ಕೆ ಧಕ್ಕೆ ತರಬಾರದು. ಎಷ್ಟೋ ಜನ ಆಚರಣೆಗಳದಾವೆ, ಕೆಲವೊಂದು ನಮ್ಮಲ್ಲಿ ಆಚರಣೆಗಳದಾವೆ ಮನುಷ್ಯನ ಪ್ರಾಣಕ್ಕನ ಹಾನಿ ಮಾಡ್ತವೆ. ಈಗ ಕೆಲವೊಂದು ಇರ್ಬದ್ದೇವ್ರದ್ದು ಇದು ಕೆಂಡ ಹಾಕ್ತಾರೆ. ಆ ಕೆಂಡ ಹಾಕಿ ಅದ್ರಾಗ ದೇವ್ರನ್ನ ತಿಳ್ಕೊಂಡು ಅದ್ರಾಗ ತುಳ್ಕೊಂತ ಹೋಗ್ರಿ ಅಂತಾರೆ. ಎಷ್ಟೋ ಮಂದಿ ಅದ್ರೊಳಗೆ ಏನಾಗಿರುತ್ತಂದ್ರೆ ಕೆಂಡದ ಬಿದ್ದು ಸತ್ತಾರ ಅದ್ರ ಮಂದಿ. ಇಂಥವು ಆಚರಣೆಗಳಿಂದ ಮನುಷ್ಯನ ಪ್ರಾಣಕ್ಕೆ ಧಕ್ಕೆ ತರ್ತಾವೆ. ಅದಕ್ಕೆ ಇಂಥ ಆಚರಣೆಗಳನ್ನ, ಮಾನವೀಯತೆ ಇಲ್ಲದಂತ ಆಚರಣೆಗಳನ್ನ ನಾವು ಆಚರಿಸಬಾರ್ದು. ಯಾಕಂದ್ರೆ ಮನುಷ್ಯ ಸತ್ತ ಅಂದ್ರೆ ಏನ್ ಹೇಳ್ರಿ, ಅದು ತಂದು ಕೊಡ್ದ ಜ್ಞಾನ ಮಾಡಿ ಇಲ್ಲ. ಎಷ್ಟೋ ಆಚರಣೆಗಳೇನ್ ಮಾಡ್ತಾವಂದ್ರೆ, ಆ ಮಕ್ಕಳನ್ನ ಹೋದ ಮ್ಯಾಲೆ ದೇವರಿಗೆ ಹಕ್ಕಿ ಹೊತ್ತೀವಿ, ಮಗು ಐತೆ ಅಂತ ಹೇಳಿ ಎತ್ತಿ ಮ್ಯಾಲ ನಿಂತ್ರ ಹೋಗಿತಾರ. ಎಷ್ಟೋ ಆಚರಣೆ ಮ್ಯಾಲ ನಿಂತು ಹೋಗಿತಾರೆ ಎತ್ತಿ. ಒಂದೊಂದ್ಸಲ ಮಕ್ಕಳೆಲ್ಲ ಸತ್ತ ಬಿಟ್ಟಿರ್ತಾವ. ಏನ್ ಮಾಡೋದು ಹೇಳ್ರಿ. ಅದಕ್ಕಾಗಿ ಎಂಥವು ಯಾವ ಮಾನಕ್ಕೆ ಧಕ್ಕೆ ತರ್ತಾವು, ಯಾವ ಪ್ರಾಣಕ್ಕೆ ಧಕ್ಕೆ ತರ್ತಾವು, ಆ ಧಕ್ಕೆ ತರುವಂತ ಆಚರಣೆಗಳನ್ನು ಆಚರಿಸಬಾರ್ದು. ಮಾನವೀಯತೆಯಿಂದ ಆಲೋಚನೆ ಮಾಡ್ಬೇಕು. ಅಕಸ್ಮಾತ್ ಕೂಸತ್ತೆ ಅಂದ್ರೆ ಹೆಂಗಪ್ಪ, ಯಾರ ಪ್ರಾಣ ಕೊಡ್ತಾರ, ಅದಕ್ಕಂತ ಆಚರಿಸಬಾರ್ದು, ರಿಸ್ಕ್ ತಗೋಬಾರ್ದು. ಅಂತ ಆಚರಣೆಗಳಿಂದ ನಾವು ದೂರ ಇರಬೇಕು. ಅದಕ್ಕಾಗಿ ಇದು ಯಾವತ್ತೂ ಪ್ರತಿಯೊಂದು ಆಚರಣೆಯಲ್ಲಿ ಮಾನವೀಯತೆ ಇಟ್ಕೊಂಡು ವಿಚಾರ ಮಾಡಬೇಕು. ಅದು ಮಾನವೀಯತೆ ನಿಜವಾದಂತ ಧರ್ಮ. ಇದು ಸಂಪ್ರದಾಯ ಏನೈತಲ್ಲ, ಇದು ಮಾನವೀಯತೆ ಒಂದ್ಸಲ ದೂರ ಇರ್ತದೆ. ಮನುಷ್ಯನ ಈ ಕೆಂಡದಾಗ ಬಿದ್ದು ಎಷ್ಟು ಮಂದಿ ಸತ್ತಲ್ಲ ಹೇಳ್ರಿ, ಯಾರು ಪ್ರಾಣ ತಂದು ಕೊಡ್ತಾರ, ಎಷ್ಟು ಮಂದಿ ಕಾಯಿಗೆ ಅಂತ ಹೇಳ್ರಿ, ತಿಂಗಳಗಟ್ಟಲೆ ಆರೈಕೆ ಮಾಡಿರ್ತಾರೆ, ಆದ್ರೂ ಪ್ರಾಣ ಉಳಿಯಂಗಿಲ್ಲ. ಅದಕ್ಕೆ ನಾವು ಮಾನವೀಯತೆಯಿಂದ ಆಲೋಚನೆ ಮಾಡಬೇಕು. ಅದಕ್ಕಾಗಿ ಈ ರೀತಿಯಾದ ಮಾನವೀಯತೆಯನ್ನು ಆಲೋಚನೆ ಮಾಡಲಿಕ್ಕೆ ಅವನ ಪ್ರಾಣ, ಮಾನ ಮತ್ತು ಆಹಾರದ ಬಗ್ಗೆ ನಾವು ಈ ದೃಷ್ಟಿ, ಈ ಒಂದು ಮೂರು ಕೋಣದಲ್ಲಿ ನಾವು ವಿಚಾರ ಮಾಡಿ, ಇದು ಅವನ ಪ್ರಾಣಕ್ಕೆ ಧಕ್ಕೆ ತರಂಗಿಲ್ಲ ಅಂದ್ರೆ, ಅವನ ಮಾನಕ್ಕೆ ಧಕ್ಕೆ ತರಂಗಿಲ್ಲ ಅಂದ್ರೆ, ಈಗ ಎಷ್ಟೋ ಜನ ಮಾನ ಹಾಳಾಗುವಂತ ಆಚರಣೆ ಮಾಡ್ತಾರೆ, ದೇವದಾಸಿ ಸಿಸ್ಟಮ್ ಮಾಡ್ತಾರೆ, ಅವರಿಗೆಲ್ಲ ಬತ್ತಲೆ ಇದು ಹಾಕ್ತಾರೆ, ಏನು ಇದು ಬೇ ತಪ್ಪಲ ಓಡಿಸ್ತಾರೆ. ಇದು ಮಾನವ ಘನತೆಗೆ ಧಕ್ಕೆ ತರತೈತಿ ಇವೆಲ್ಲ ಆಚರಣೆಗಳು. ಇಂಥವೆಲ್ಲ ಆಚರಣೆಗಳನ್ನು ಮಾಡಬಾರದು. ಅವನ್ನೆಲ್ಲ ಮನುಷ್ಯನ ಮಾನಕ್ಕೆ ಧಕ್ಕೆ ತರ್ತಕ್ಕಂಥವುಗಳನ್ನ ಮಾಡಿದ್ರೆ ಮಾನವೀಯತೆ ವಿರುದ್ಧ ಆಗತ್ತೆ, ಅದು ದೇವರಿಗೆ ವಿರುದ್ಧವಾದದ್ದು. ಅದಕ್ಕಾಗಿ ಅಂತ ಆಲೋಚನೆ ಮಾಡಿ ಇಂಥ ನಾವು ಮಾನವೀಯತೆ ವಿರುದ್ಧವಾದಂಥ ಆಚರಣೆಗಳನ್ನು ಮಾಡಬಾರ್ದು. ಈಗ ಪ್ರಾಣ ಬಲಿ ಕೊಡ್ತಾರೆ, ಪಶು ಬಲಿ ಕೊಡ್ತಾರೆ, ಪ್ರಾಣಿ ಬಲಿ ಕೊಡ್ತಾರೆ, ಅದು ಮಾನವೀಯತೆಗೆ ವಿರುದ್ಧವಾದದ್ದು. ಪ್ರಾಣಿಗೆ ಬಲಿ ಕೊಡ್ತಾರೆ, ಎಷ್ಟೋ ಮಂದಿ ಕೂಸಿನ ಬಲಿ ಕೊಡ್ತಾರೆ. ಎಲ್ಲ ಎಂಥದೋ ಧರ್ಮದಲ್ಲಿ ಇವತ್ತು ಒಂದು 50 ವರ್ಷದಿಂದ ಮನುಷ್ಯನೇ ಬಲಿ ಕೊಡ್ತಿದ್ದಾರೆ. ಇವೆಲ್ಲ ಮಾನವೀಯತೆ ವಿರುದ್ಧವಾದದ್ದು. ಪ್ರಾಣಿ ಹಿಂಸೆ ಮಾನವೀಯತೆಗೆ ವಿರುದ್ಧವಾದದ್ದು. ಅದಕ್ಕೆ ಪ್ರಾಣಿ ಬಲಿಯನ್ನು ನಾವು ಮಾಡಬಾರ್ದು, ಕೊಡಬಾರ್ದು, ಅದಕ್ಕೆ ನಾವು ಪ್ರೋತ್ಸಾಹ ಮಾಡಬಾರ್ದು. ಮಾನವೀಯತೆ ವಿರುದ್ಧವಾದದ್ದು. ಇದು ನಾವು ಚಿಂತನೆಯನ್ನು ಮಾಡಬೇಕು. ಆದ್ರೆ ಎಣೆದ್ದು ಮನುಷ್ಯನ ಅನ್ನಕ್ಕೆ ಧಕ್ಕೆ ಆಗಬಾರ್ದು. ಅನ್ನ ಅದು ಪ್ರಾಣಕ್ಕಿಂತಲೂ ಪ್ರಾಣ ಉಳಿಸೋದೇ ನಮಗೆ ಅನ್ನ. ಅದಕ್ಕಾಗಿ ನಾವು ಮಾನವೀಯತೆ ಅಂದ್ರೆ ಮನುಷ್ಯನ ಅನ್ನಕ್ಕೆ ಅದು ಧಕ್ಕೆ ಆಗಬಾರ್ದು, ಅನ್ನಕ್ಕೆ ತೊಂದರೆ ಆಗಬಾರ್ದು, ಅನ್ನಕ್ಕೆ ಕೊರತೆ ಆಗಬಾರ್ದು. ಅಂತ ಅನ್ನವನ್ನ ಹಾಳು ಮಾಡುವಂತ, ಅನ್ನವನ್ನ ಕೊರತೆ ಮಾಡುವಂತ ಆಚರಣೆಗಳನ್ನು ನಾವು ಮಾಡಬಾರ್ದು. ಅನ್ನವನ್ನು ಉಳಿಸುವಂತ, ಅನ್ನವನ್ನ ರಕ್ಷಣೆ ಮಾಡುವಂತ, ಅನ್ನವನ್ನ ಇನ್ನೊಬ್ಬರಿಗೆ ಉಣ್ಣುವಂತ ಅವಕಾಶ ಮಾಡಿಕೊಡುವಂತ ಆಚರಣೆಗಳನ್ನು ಆಚರಣೆ ಮಾಡಬೇಕು. ಇಲ್ಲ ಅಂದ್ರೆ ಏನಾಗತ್ತೆ ಹೇಳ್ರಿ, ಅನ್ನವನ್ನು ಇಷ್ಟ ಬಂದ ಅನ್ನ ತಿಂತಾರ, ಇಷ್ಟ ಬಂದ ನೀಡಿಸ್ಕೊಂತಾರ, ಇಷ್ಟೊಂದ ನೀಡಿಸ್ಕೊಂಡು ಈಡ್ ತಿಂತಾರ, ಅಷ್ಟು ಚೆಲ್ಲಿ ಬಿಡ್ತಾರ. ಇದು ಮಾನವೀಯತೆ ವಿರುದ್ಧವಾದದ್ದು. ಯಾಕಂದ್ರೆ ಅದ ಅನ್ನ ಡಬರಾಗಿತ್ತಂದ್ರೆ ಇನ್ನೊಬ್ಬ ಅಂತಾನಿಲ್ಲ, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ಬೇಕಿಲ್ಲ. ನಾವು ಹಸಿದಿರ್ತಾನವ, ನಾವೆಲ್ಲ ತಿಂದು ಎಂಸಲ ಮಾಡಿ ಒಗೆದು ಬಿಟ್ವಿ ಅಂದ್ರೆ ಇನ್ನೊಬ್ರಿಗೆ ಉಣ್ಣಕ್ಕಾಗಲ್ಲ. ಈ ರೀತಿಯಾಗಿ ಮಾನವೀಯತೆಯಿಂದ ಆಲೋಚನೆ ಮಾಡಬೇಕು. ನೀವೆಲ್ಲ ಕೆಲ ಮಂದಿ ನಾಗರ ಪಂಚಮಿ ದಿವಸ ಜಗ್ಗು 1 ಲೀಟರ್ ಹಾಲು ಹಾಕ್ತೀರಿ, ಸಿಕ್ಕಾಪಟ್ಟೆ ಹಾಲು ಹಾಕ್ತೀರಿ. ಹಾಲು ಅಂದ್ರೆ ಡೆಲಿಸಿಯಸ್ ಫುಡ್, ಅದು ಮೋಸ್ಟ್ ಡೆಲಿಸಿಯಸ್ ಫುಡ್. ವಯಸ್ಸಾದ್ರೆ ಉಣ್ಣಕ್ಕಾಗಲ್ಲ, ಒಂದು ಲೋಟ ಹಾಲು ಕೊಡಂತ. ಸಣ್ಣ ಮಗುವಿಗೆ ಉಣ್ಣಕ್ ಬರಂಗಿಲ್ಲ, ಹಲ್ಲು ಇರಂಗಿಲ್ಲ, ಸಣ್ಣ ಮಗುವಿಗೆ ಹಾಲು ಕೊಡಂತಾರೆ. ಅಬಾಲ ವೃದ್ಧರಿಗೆ ಅತ್ಯಂತ ಶ್ರೇಷ್ಠವಾದಂತ ಆಹಾರ ಅಂದ್ರೆ ಹಾಲು. ಡೆಲಿಸಿಯಸ್ ಫುಡ್, ಅದು ಬಹಳ ಪೌಷ್ಟಿಕವಾದಂತ ಆಹಾರ. ಆ ಪೌಷ್ಟಿಕವಾದಂತ ಆಹಾರವನ್ನ ನಾವು ಸಂಪ್ರದಾಯ ಆಚರಣೆ ಹೆಸರಿಂದ 1 ಲೀಟರ್ ಗಟ್ಟಲೆ ಮನೆಗೆ 1 ಲೀಟರ್ ಹಾಲು ಮಾಡ್ತೇವೆ. ಒಂದೆಲ್ಲ ಹರಿದು ಹೋಗಿ ಬಿಡ್ತೈತೆ ಅದು. ಅದಕ್ಕಾಗಿ ಅದನ್ನ ಹಾಳು ಮಾಡೋ ಬದಲಿ ಮೋಸ್ಟ್ ಡೆಲಿಸಿಯಸ್ ಫುಡ್ ಅದನ್ನ ಏನ್ ಮಾಡಬೇಕು, ಮಕ್ಕಳಿಗೆ ಕೊಡಿಸ್ಬೇಕು, ಸಣ್ಣ ಮಕ್ಕಳಿಗೆ ಕೊಡಿಸ್ಬೇಕು. ಎಷ್ಟೋ ಜನ ಹಾಲು ನೋಡಿರಲಿಲ್ಲ,
ನಿಮಗೊಂದು ಉದಾಹರಣೆ ಹೇಳ್ತೀನಿ. ನಿಮಗೆ ನಮ್ಮ ದೇಶದ ದೊಡ್ಡ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಹೆಸರು ಕೇಳಿರ್ಬೋದು ನೀವು. ಎಷ್ಟು ಬಡತನ ಅಂತಂದ್ರೆ ಅವರಿಗೆ, ಅವ್ರ ಪಕ್ಕದ ಮನೆ ಹುಡುಗ ಹಾಲು ಕೇಳ್ತಾನ, ಹಾಲು ಕೊಡ್ತಾಳ ಅವ್ರ ಅವ್ವ ಪಕ್ಕದ ಮನೆ ಹುಡುಗನಿಗೆ. ಈ ಹುಡುಗ ಬಂದು ಅವ್ರ ಹೋಗಿ ಹಾಲು ಕೇಳ್ತಾನ, ನನಗೂ ಹಾಲು ಕೊಡಿಸಂತಾರೆ. ಆದ್ರೆ ತಾಯಿಗೆ ಎಷ್ಟು ಬಡತನ ಇತ್ತಂದ್ರೆ ತನ್ನ ಮಗನಿಗೆ ಒಂದು ಲೋಟ ಹಾಲು ಕೊಡುವಂತ ಶಕ್ತಿ ಇರ್ತದೆ. ಆದ್ರೆ ಹುಡುಗನ ಅಳಕತ್ತಾನೆ, ಸಿಕ್ಕಾಪಟ್ಟೆ ಒಳ್ಳೆ ಅಳಕತ್ತಾನ, ನನಗೂ ಹಾಲು ಕೊಡ, ಅವ್ನ ಪಕ್ಕದ ಮನೆ ಹಾಲು ಕೊಡಕತ್ತ, ನನಗೂ ಕೊಡ ಅಂತ. ತಾಯಿ ಏನ್ ಮಾಡ್ತಾಳ, ಹೋಗ್ತಾಳ, ಒಂದು ಲೋಟ ನೀರು ತಗೊಂತಾಳ, ಲೋಟ ನೀರ್ದಾಗ ಒಂದಿಷ್ಟು ಜೋಳ ಹಿಟ್ಟು ತಗೊಂಡು ಕಲಿಸ್ತಾಳ. ಕಲಿಸಿ ಇದು ಹಾಲು ನೋಡಪ್ಪ ಅಂತ ಕುಡಿಯಾಕ ಕೊಡ್ತಾಳ. ಅದು ಜೋಳದ ಹಿಟ್ಟು ಹಾಕಿ ಕಲಿಸಿ ಅದು ಬೆಳಗಿರ್ತೈತಿ. ಆ ತಾಯಿ ಮಗುವಿಗೆ ನೋಡಪ್ಪ ಹಾಲು ಕುಡಿ ಅಂತ ಕೊಡ್ತಾಳ, ಕಣ್ಣೀರು ಹಾಕಕತ್ತಿರ್ತಾಳ, ನನ್ನ ಮಗನಿಗೆ ಮೋಸ ಮಾಡಕತ್ತೀನಿ, ಇನ್ನೂ ಬಡತನ ಐತಿ. ಅದಕ್ಕಾಗಿ ಅಂತ ಮಕ್ಕಳಿಗೆ ಇದೊಂದು ಮಾನವೀಯತೆ ಇದು. ಅದಕ್ಕೆ ನಾವು ಇದನ್ನ ವಿಚಾರ ಮಾಡೋಕೆ, ಇನ್ನು ಎಷ್ಟು ಮಕ್ಕಳು ನಮ್ಮ ದೇಶದಲ್ಲಿ ಹಾಲಿನ ಮುಖ ನೋಡದೇ ಇದ್ದವ್ರದ, ಹಾಲ ನೋಡಿರಂಗಿಲ್ಲ ನಮ್ಮ ಮಕ್ಕಳು. ಅಂತ ಮಕ್ಕಳಿಗೆ ಏನೈತಲ್ಲ, ಅದೇ ನಾಗಪ್ಪನ ಹೆಸರಲ್ಲಿ ನಾವು ಮಕ್ಕಳಿಗೆ ಹಾಲು ಕುಡಿಸ್ಬೇಕು. ಅದನ್ನ ಚೆಲ್ಲಿ ಹಾಳು ಮಾಡಬಾರ್ದು, ಒಟ್ಟ ಹಾಳು ಮಾಡಬಾರ್ದು. ಈ ಲಗ್ನದಾಗೆಲ್ಲ ಸಿಕ್ಕಾಪಟ್ಟೆ ನಮ್ಮ ಧರ್ಮದಾಗ ಐತೆ ಜಗ್ ಅಕ್ಕಿ ಕಾಳು ಹೋಗುತ್ತಾರೆ, ಚೀಲಗಟ್ಟಲೆ ಅಕ್ಕಿ ಕಾಳು ಹಾಳು ಮಾಡ್ತಾರ. 1 kg ಅಕ್ಕಿ ಕಾಳು ಬೆಳಿಬೇಕಾರ, 1 ಚೀಲ ಅಕ್ಕಿ ಬೆಳಿಬೇಕಾರ 3 ತಿಂಗಳಗಟ್ಟಲೆ ಅವ್ರ ರೈತ ಕಾಲಾಗ ನಾವು ಎಣ್ಣೆ ಹಚ್ಕೊಂಡು, ಅರಿಶಿನ ಹಚ್ಕೊಂಡು, ನೀರಾಗ ನಿಂತು ನಮಗೆಲ್ಲ ಅಕ್ಕಿ ಬೆಳೆದು ಕೊಡ್ತಾನ. ಅದನ್ನು ತಗೊಂಡು ನಾವೆಲ್ಲ ಉಕ್ಕಿ ಬೂಟ್ಗಾಲಿಲೆ ಚಪ್ಪಲಿಲೆ ಹಾಕಿ ತುಳಿದು ಹಾಳು ಮಾಡಿಬಿಡ್ತೇವೆ. ಅವ್ನು ಬೆಳೆದಂಥ ಬೆಳೆಗೆ ನಾವೇನು ಬೆಲೆ ಕೊಟ್ಟು ಹೇಳ್ರಿ? ನೀನು ಬೆಳೆದಿಯಲ್ಲ ರೈತ, ಬಾ ನೀನು ನಿನ್ನ ಅಕ್ಕಿನ ಬೂಟ್ಗಲೆ ಚಿಮ್ತೇನೆ ನೋಡ ಅಂತೇಳಿ, ಬೂಟ್ಗಲೆ ಹಾಕಿ ತುಳಿತೇನೆ ನೋಡ, ಏನು ಮಾಡ್ತೀನಿ ಅಂತೇಳಿ. ಇಷ್ಟೊಂದು ದ್ರಾಷ್ಟ್ಯನ ಆಹಾರದ ಮೇಲೆ. ಅದು ಒಂದು ತುತ್ತು ಅನ್ನ ಕಡಿಮೆ ಅಂತಂದ್ರೆ ಹೊಟ್ಟೆ ಹಪ ಹಪ ಅಂತ, 1 ತಾಸು ಹೊಟ್ಟೆ ಊಟ ಕಡಿಮೆ ಅಂತಂದ್ರೆ ಹೊಟ್ಟೆ ಹಪ ಹಪ ಅಂತ ಯಾವಾಗ ತಿನ್ನಿಲ್ಲ ಅಂತ ಹೇಳಿ. ಇಷ್ಟು ಅನ್ನ ಭಯಂಕರ ಅವಶ್ಯಕವಾದದ್ದು. ಅದನ್ನು ನಾವು ಮಾನವೀಯತೆ ಎಂದಾಗ ಮನುಷ್ಯನ ಆಹಾರ. ಲಗ್ನದಾಗ 1 ಚೀಲ ಅಕ್ಕಿ ಹಾಳಾಗಿ ಕಸದ ಕೂಡ ಹೋಗ್ಬಿಡ್ತಾವೆ. 1 ಚೀಲ ಅಕ್ಕಿಗೆ 1,000 ಜನ ಊಟ ಮಾಡ್ತಾರೆ. 1,000 ಜನ ಹೊಟ್ಟೆ ತುಂಬುವಂತ ಆಹಾರವನ್ನ ನಾವು ಹಾಳು ಮಾಡ್ತೇವಲ್ಲ, ಇದು ಮಾನವೀಯತೆಗೆ ವಿರುದ್ಧದಲ್ಲ. ಇದನ್ನ ಈ ರೀತಿಯಾಗಿ ಆಲೋಚನೆ ಮಾಡೋದಕ್ಕೆ ಯೂನಿವರ್ಸಲ್ ರಿಲಿಜನ್ ಅಂತ ಕರೀತಾರೆ. ಮಾನವೀಯತೆ ಧರ್ಮ ಯೂನಿವರ್ಸಲ್ ರಿಲಿಜನ್ ಅಂತ ಕರೀತಾರೆ. ಹಿಂಗೆ ನಾವು ಪ್ರತಿಯೊಂದನ್ನು ಮಾನವೀಯತೆ ಇಟ್ಟುಕೊಂಡು ನಾವು ಜೀವನ ಮಾಡಿದ್ವಿ ಅಂತಂದ್ರೆ ಆ ಮಾನವ ವಿಶ್ವ ಮಾನವ ಆಗ್ತಾನೆ. ನಾವೇನಾದ್ರೂ ವಿಶ್ವಮಾನವರಾಗಬೇಕಾಗಿತ್ತಂದ್ರೆ ಈ ಇಡೀ ವಿಶ್ವನ ಸುತ್ತಿದ್ರೆ ವಿಶ್ವ ಮಾನವ ಆಗಂಗಿಲ್ಲ. ಈ ಪಾಯ್ಲೆಟ್ಗಳು ಅದರ ದಿನಕ್ಕೆ 4 ದೇಶ ಸುತ್ತಿ ಬರ್ತಾರೆ. ಒಂದು ತಮ್ಮ ಸರ್ವಿಸ್ ಒಳಗೆ ಎಲ್ಲ ಜಗತ್ತಿನ ಎಲ್ಲ ದೇಶನ ಅಡ್ಡಾಡಿ ಬಂದಿರ್ತಾರೆ. ಯಾರು ಒಬ್ಬರು ವಿಶ್ವಮಾನವರಾಗ್ಯಾರ? ಇಲ್ಲ. ವಿಶ್ವಮಾನವ ತತ್ವಗಳನ್ನ ಯಾರು ತಮ್ಮ ಜೀವನದಲ್ಲಿ ಅನುಸರಿಸ್ಕೊಂಡು ಹೋಗ್ತಾರೋ ಅವರು ವಿಶ್ವಮಾನವರಾಗ್ತಾರೆ. ಇಡೀ ದೇಶ ಸುತ್ತಿದ್ರೆ, ಇಡೀ ಜಗತ್ ಸುತ್ತಿದ್ರೆ ಯಾರು ವಿಶ್ವಮಾನವರಾಗಂಗಿಲ್ಲ. ಅದಕ್ಕಾಗಿ ನಾವು ವಿಶ್ವಮಾನವರಾಗಬೇಕಾಗಿತ್ತಂದ್ರೆ ನಾವು ವಿಶ್ವಮಾನ್ಯ ತತ್ವಗಳನ್ನ, ಅಂದ್ರೆ ವಿಶ್ವಮಾನ್ಯ ಹ್ಯುಮ್ಯಾನಿಟಿ ಒಂದೇ ವಿಶ್ವಮಾನ್ಯವಾದಂಥ ತತ್ವ. ಪ್ರತಿಯೊಂದು ನಮ್ಮ ಆಚರಣೆಯಲ್ಲೂ ಈ ಮಾನವೀಯತೆ ಐತೆ ಇಲ್ಲ ನಾವು ಪರೀಕ್ಷೆ ಮಾಡಬೇಕು. ಮಾನವೀಯತೆ ಇದ್ರೆ ನಾವು ಮಾಡಬೇಕು, ಮಾನವೀಯತೆ ನಾವು ಮಾಡಬಾರ್ದು. ಹಿಂಗೆ ವಿಶ್ವಮಾನ್ಯ ತತ್ವಗಳನ್ನ, ಈ ಹ್ಯುಮ್ಯಾನಿಟಿಯನ್ನು ಯಾವನ್ನ ಕಲ್ಟಿವೇಟ್ ಮಾಡ್ಕೊಂತಿರ್ತೀವಿ, ಇದನ್ನ ಬೆಳೆಸ್ಕೊಂತ ಹೋಗ್ತೀವಿ, ಅವ್ರು ನಿಜವಾಗ್ಲೂ ಈ ಜೀವನದಲ್ಲಿ ವಿಶ್ವಮಾನವರಾಗ್ತಾರೆ. ಇಡೀ ಜನಾಂಗ ಆ ವ್ಯಕ್ತಿಯನ್ನ ಸ್ಮರಣೆ ಮಾಡ್ತಾರೆ. ಸ್ಮರಣೆ ಮಾಡ್ತೈತಿ. ಅವನ ಶೈನಿಂಗ್ ಆಗ್ತಾನೆ. ಅದ್ಭುತವಾದಂಥ ಶೈನಿಂಗ್ ವ್ಯಕ್ತಿತ್ವ ಬರ್ತೈತೆ ಆ ಮನುಷ್ಯನಿಗೆ. ಅವನ ಪ್ರಜ್ಞಾವಂತಿಕೆಯಿಂದ, ಅವನ ಅರಿವಿಕೆಯಿಂದ, ಅವನ ಅರಿವಿನಿಂದ, ಅವನ ಪ್ರಜ್ಞಾವಂತಿಕೆಯಿಂದ ಈ ಸಮಾಜದಲ್ಲಿ ಅವನ ವ್ಯಕ್ತಿತ್ವ ಲಕಲಕಲಕಲ ಹೊಳಿತೈತಿ. ಅದು ವಿಶ್ವ ಮಾನವ ತತ್ವ. ಅದಕ್ಕಾಗಿ ಇವತ್ತು ವಿದ್ಯಾರ್ಥಿಗಳಾದಂಥವ್ರು ಎಲ್ಲ ನಾವು ಕ್ಲಂಜಿಯಲ್ಲಿದ್ದೀವಿ. ಅದಕ್ಕೆ ನೀವು ಯಾವುದೇ ಧರ್ಮ ಅನುಸರಿಸ್ರಿ, ಯಾವುದೇ ಧರ್ಮದವರಾಗಿರಲಿ, ಏನೇ ಇರಲಿ, ಯಾವುದು ಮಾಡಿದರೂ ಕೂಡ ವಿಶ್ವ ಮಾನವ ತತ್ವವನ್ನ, ಹ್ಯುಮ್ಯಾನಿಟಿಯನ್ನು ನಾವು ಪರೀಕ್ಷೆ ಮಾಡಿ ಆ ಆಚರಣೆಯನ್ನು ಆಚರಿಸಬೇಕು. ಅಂದಾಗ ಮನುಷ್ಯ ವಿಶ್ವ ಮಾನವ ಆಗ್ತಾನೆ. ಅದಕ್ಕೆ ನಮಗೆಲ್ಲ ಇದಕ್ಕೆ ಆದರ್ಶವಾಗಿ ನಿಲ್ಲೋರಂದ್ರೆ ಬಸವಣ್ಣವ್ರು ಆದರ್ಶವಾಗಿ ನಿಲ್ತಾರೆ. ಅದಕ್ಕೇನೆ ವಿಶ್ವ ಮಾನವತಾವಾದಿ ಅಂತ ಕರೀತಾರೆ ಅವರಿಗೆ. ಅದಕ್ಕೇನೆ ಮನುಷ್ಯನ ಅನ್ನಕ್ಕೆ ಬಹಳ ಗೌರವ ಕೊಟ್ಟರು. ಅಕ್ಕಿ ಕಾಳು ಚೆಲ್ಲಬೇಡ್ರಿ ಮದುವೆ ಅಂದ್ರು, ನೀವು ಹಾಲು ಹಾಕ್ಬೇಡ್ರಿ ಅಂತಂದ್ರು. ಇದು ಧರ್ಮದ ನೆಲೆ ಅಲ್ಲ, ಇದು ಮಾನವೀಯತೆ ನೆಲೆಯಲ್ಲಿ ಹೇಳಿದ್ರು ಬಸವಣ್ಣವರು. ಅದಕ್ಕಾಗಿ ಇಂಥ ವಿಶ್ವಮಾನ್ಯ ತತ್ವಗಳನ್ನ ನಾವು ಯಾವತ್ತೂ ಬಸವಣ್ಣವರು ಹೇಳಿದ್ರು ಅಂತ ತಿಳ್ಕೊಂಡು ಹೇಳಿ ಒಂದು ಧರ್ಮಕ್ಕೆ ಕಲರ್ ಕೊಡಬಾರ್ದು. ಎಲ್ಲರೂ ಹೇಳ್ಯಾರ, ಆದ್ರೆ ನಮ್ಮಲ್ಲಿ ಒಂದು ಪ್ರಜ್ಞೆ ಬೇಕು. ನಮ್ಮಲ್ಲಿ ಒಂದು ಪ್ರಜ್ಞೆ, ಅಂತಃಕರಣ, ಒಂದು ಪ್ರಜ್ಞೆ, ಅಂತಃಪ್ರಜ್ಞೆ ಅನ್ನೋದು ಬೇಕು. ನಾವು ಅಂತಃಪ್ರಜ್ಞೆ ಅನ್ನೋದು ಬೇಕು. ಅದಕ್ಕೆ ಅಂತಃಪ್ರಜ್ಞೆಯನ್ನು ಇಟ್ಟುಕೊಂಡು, ಮಾನವೀಯತೆ ಪ್ರಜ್ಞೆಯನ್ನು ಇಟ್ಟುಕೊಂಡು ಯಾರು ಹೋಗ್ತೀವಿ ಅವರು ವಿಶ್ವ ಮಾನವರಾಗ್ತಾರೆ. ಅದಕ್ಕಾಗಿ ಅಂಥ ವ್ಯಕ್ತಿತ್ವವನ್ನು ಹೊಂದಿದವರು ಇಡೀ ಬಸವಾದಿ ಶರಣರ ಅಂತಃಪ್ರಜ್ಞೆಯನ್ನ, ಮಾನವೀಯತೆ ಪ್ರಜ್ಞೆಯನ್ನು ಇಟ್ಟುಕೊಂಡು ತಮ್ಮ ಜೀವನ ನಡೆಸಿಕೊಂಡವರು ನಮ್ಮ ಮುರುಗೇಂದ್ರ ಸರ್. ಇಡೀ ತಮ್ಮ 35 ವರ್ಷಗಳಲ್ಲಿ ನಮ್ಮ ದೊಡ್ಡದವರು ಗರಡಿಯಲ್ಲಿ ಬಂದಂಥವ್ರು.
ಇಷ್ಟೆಲ್ಲ ಮಕ್ಕಳ ಪ್ರೀತಿ ಮಾಡೋದು, ಇಷ್ಟೆಲ್ಲ ಗಿಡ ಪ್ರೀತಿ ಮಾಡೋದು ಯಾಕಂತಂದ್ರೆ ಮಾನವೀಯತೆ ಪ್ರಜ್ಞೆ. ಮಾನವೀಯತೆ ಪ್ರಜ್ಞೆಯಿಂದ ಮನುಷ್ಯನಿಗೆ ಸೇವಾ ಮಾಡುವಂತ ಭಾವ ಬರ್ತೈತಿ, ಮನುಷ್ಯರ ಸೇವೆಯನ್ನು ಮಾಡುವಂತ ಭಾವ ಬರ್ತೈತಿ, ಪ್ರಕೃತಿ ಸೇವೆ ಮಾಡುವಂತ ಭಾವ ಬರ್ತೈತಿ, ಅವನ ವ್ಯಕ್ತಿತ್ವ ಲಕ ಹೊಡಿತೈತಿ. ಅದಕ್ಕಾಗಿ ಇಂಥ ಮಾನವೀಯತೆ ಪ್ರಜ್ಞೆಯನ್ನ ನಮ್ಮ ದೊಡ್ಡ ಪ್ರಖರವಾದಂಥ ಮಾನವತಾವಾದಿ ನಮ್ಮ ದೊಡ್ಡ ಮಹಾನ್ ತತ್ವಗಳು. ಅವ್ರು ಬಡವರಂದ್ರೆ ಭಯಂಕರ ಪ್ರೇಮ ಅವರಿಗೆ, ದಲಿತರಂದ್ರೆ ಭಯಂಕರ ಪ್ರೇಮ ಅವರಿಗೆ, ಶೋಷಿತರಂದ್ರೆ ಭಯಂಕರ ಪ್ರೇಮ ಅವರಿಗೆ. ಬಾಯಲ್ಲಿ ಒಳಗೆ ನನ್ನ ತೆಲ್ಕೊಂಡ್ರೆ ಬಾ ಅಂತಿದ್ರು. ದಲಿತದನ ಅಂತಂದ್ರೆ ಮೊದಲು ಕರೀತಿದ್ರು, ಮೊದಲು ಕರೆ ತಮ್ಮ ಜೊತೆಗೆ ಪಕ್ಕದ ಕೂರಿಸೋ ಪ್ರಸಾದ ಮಾಡ್ತಿದ್ರು. ಅದು ಮಾನವೀಯತೆ. ಅದು ಇಷ್ಟು ದಿವಸ ಸಮಾಜ ಇವ್ರನ್ನ ದೂರಿಟ್ಟತಿ, ಇವತ್ತು ಅವ್ರ ಹತ್ರ ಕರ್ಕೊಂಡು ಒಳಗಿರ್ತಕ್ಕಂಥ ಚೈತನ್ಯ ಒಂದೇ ಐತೆ ತಿಳ್ಕೊಂಡು ಪಕ್ಕದಾಗ ಕುಂಡಿಸ್ಕೊಂಡು ಪ್ರಸಾದ ಮಾಡಿಸ್ತಿದ್ರು ಅವರು. ಅಂತ ಒಂದು ಅದ್ಭುತವಾದ ಮಾನವೀಯತೆಯನ್ನು ಹೊಂದಿದಂಥವ್ರು ಡಾಕ್ಟರ್ ಮಹಾಂತಪ್ಪಗಳು ನಮ್ಮ ದೊಡ್ಡ ಸರ್. ಅಂಥವ್ರ ಗರಡಿಯಲ್ಲಿ ಮುರುಗೇಂದ್ರ ಸರ್, ಅವರು ತಮ್ಮ ರುದ್ರಮುನಿಯವರು, ಇನ್ನು ದೊಡ್ಡ ಬಸವ, ಎಲ್ಲರೂ ಅವ್ರು 4 ಮಂದಿ ಅಣ್ಣತಮ್ಮರು ದೊಡ್ಡಜ್ಜವ್ರ ಗರಡಿಯಲ್ಲೇ ಪಳಗಿದಾರ. ದೊಡ್ಡಜ್ಜವ್ರ ಗರಡಿಯಲ್ಲೇ ಅವರೆಲ್ಲ ಜೀವನ ಮಾಡಿದಾರ ಒಂದು 10-15 ವರ್ಷ. ಹೀಗಾಗಿ ಅವ್ರ ದೊಡ್ಡಜ್ಜವ್ರದೆಲ್ಲ ಒಂದು ಮಾನವೀಯತೆ ಪ್ರಜ್ಞೆ ಇಡೀ ಕುಟುಂಬಕ್ಕೆ ಅದು ಬಂದತೆ. ಅದು ಅದಕ್ಕಾಗಿ ಇವತ್ತು ಅಂಥದ್ದೊಂದು ಮಾನವೀಯತೆ ಪ್ರಜ್ಞೆಯನ್ನು ಹೊಂದಿದಂಥವ್ರು ನಮ್ಮ ಮುರುಗೇಂದ್ರ ಸರ್ ಇವತ್ತು ಸೇವೆಯಿಂದ ನಿವೃತ್ತಿ, ಸರ್ಕಾರಿ ಸೇವೆಯಿಂದ ನಿವೃತ್ತಿ, ಆದರೆ ಅದು ತಮ್ಮ ಜೀವನ ವೃತ್ತಿಯಿಂದ ಎಂದೂ ನಿವೃತ್ತಿ ಬರಂಗಿಲ್ಲ. ಅದಕ್ಕಾಗಿ ಇವತ್ತು ಮನುಷ್ಯನ ಜೀವನ ಬಹಳ ಇಂಟ್ರೆಸ್ಟಿಂಗ್ ಇರ್ಬೇಕಂದ್ರೆ, ಮನುಷ್ಯನ ಜೀವನ ಬಹಳ ರುಚಿಯಾಗಿರ್ಬೇಕಂತಂದ್ರೆ ಅವನ ದಿನಚರಿ ಬಹಳ ಚಲೋ ಇರ್ಬೇಕು. ರಿಟೈರ್ಡ್ ಆದಾಗ 2 ವರ್ಷ ಆರೋಗ್ಯ ಕೆಡತೈತಿ. ಯಾಕಂತಂದ್ರೆ ಹೇರಾಪೇರಿ ಆಗಿಬಿಡ್ತದೆ, ಬಯೋಲಜಿಕಲ್ ಅದು ಕ್ಲಾಕ್ ಚೇಂಜ್ ಆಗಿಬಿಡ್ತೈತಿ. ಮುಂಜಾನೆ 7ಕ್ಕೆ ಅವರು 9ವರೆಗೆ ಹೇಳ್ತಾರೆ, ಮುಂಜಾನೆ 9ಕ್ಕೆ ತಿಂಡಿ ತಿಂತಾರೆ, 12ವರೆಗೆ ತಿಂಡಿ ತಿಂತಾರೆ. ಹಿಂಗೆಲ್ಲ ಬಯೋಲಜಿ ಚೇಂಜ್ ಆಗಿ ಆರೋಗ್ಯ ಕೆಟ್ಟು ಹೋಗ್ಬಿಡುತ್ತೆ. ಅದಕ್ಕಾಗಿ ಯಾವಾಗಲೂ ಕೂಡ ನಮ್ಮ ಆರೋಗ್ಯ ಚಲೋ ಇರ್ಬೇಕಂದ್ರೆ ನಮ್ಮ ದಿನಚರಿ ಬಹಳ ಚಲೋ ಇರ್ಬೇಕು. ಬೆಸ್ಟ್ ದಿನಚರಿ 6ರ ಮ್ಯಾಗ ನಾವು ಮಲ್ಕೋಬಾರ್ದು. ಎಷ್ಟೊತ್ತಿದ್ರೆ 5ವರೆಗೆ ಹೇಳ್ಬೇಕು, ವಾಕಿಂಗ್ ಮಾಡಬೇಕು, ಯೋಗ ಮಾಡಬೇಕು. ಹೀಗೆ ಮಾಡಿ ಮತ್ತು ಕರೆಕ್ಟ್ ಟೈಮ್ ಪ್ರಸಾದ ಮಾಡಬೇಕು. ಆನಂತರ ಓದುವ ಅಭ್ಯಾಸ ಹೆಂಗ ಲೆಕ್ಚರ್ ಚಲೋತ್ನಾಗ ಓದಬೇಕು. ಬೇರೆ 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 ಪುಸ್ತಕಗಳಿದಾವೆ, ಅದೆಲ್ಲವನ್ನು ಓದುವಂತ ಅಭ್ಯಾಸ ಮಾಡ್ಬೇಕು. ಶಿಸ್ತಾಗಿ ಅಭ್ಯಾಸ ಮಾಡ್ಬೇಕು. ಮತ್ತೆ ವ್ಯಕ್ತಿತ್ವ ಶೈನಿಂಗ್ ಆಗತ್ತೆ. ಓದ್ತಕ್ಕಂಥ ರುಚಿ ಇರ್ತೈತಿ, ಅವಕಾಶಗಳನ್ನು ನಾವು ಬಳಸ್ಕೋಬೇಕು. ಆ ನಂತರದಲ್ಲಿ ನಮ್ಮ ಗಂಗಮ್ಮನವರು ಸತ್ಯಪೇಟೆ ಅವರದಾರೆ, ರಿಟೈರ್ಡ್ ಆಗಿ ಈಗ ಸುಮಾರು 7-8 ವರ್ಷ ಆಯ್ತು, 10 ವರ್ಷ ಆಯ್ತು. 10 ವರ್ಷ ಆದ್ರೆ ಅವರ ಆರೋಗ್ಯ ಎಷ್ಟು ಚಲೋ ಐತಿ ನೋಡ್ರಿ. ಸುಮಾರು 10 ವರ್ಷ ಆದ್ರೂ ಇನ್ನೂ ಸರ್ವಿಸ್ನಾಗ ಅದರ ಅನ್ನುವಂಗೆ ಕಾಣ್ತಾರೆ ಗಂಗಮ್ಮನವರು. ಯಾಕಂದ್ರೆ ಅಧ್ಯಯನಿಸಲತೆ ಅವರು ಭಯಂಕರ ಅಧ್ಯಯನಶೀಲರು. ಇಷ್ಟು ವಯಸ್ಸಾದರೂ ಕೂಡ ದಿನ ಅಧ್ಯಯನ ಮಾಡ್ತಾರೆ. ಆ ಅಧ್ಯಯನ ಮನುಷ್ಯನಿಗೆ ಯಂಗ್ನೆಸ್ ತಂದು ಕೊಡೋದು. ವಿಚಾರಗಳು ಯಾವಾಗ ಹೊಸ ಬರ್ತಾವು, ಅವಾಗ ಮನುಷ್ಯನ ವಿಚಾರಗಳು ಹೊಸ ಬಂದಾಗ ಅವನ ಆರೋಗ್ಯನೂ ಚಲೋ ಹಾಕೋದು ಹೋಗತಿ. ಅದಕ್ಕಾಗಿ ಇವತ್ತು ಅವರು ನೋಡಿ 70 ವಯಸ್ಸು ಜನ ಹೆಂಗ್ ಗುರುತಿಸ್ತಾರೆ ಅಂದ್ರೆ, ಜಿಲ್ಲಾ ಕುದಳಿ ಮಹಿಳಾ ವೇದಿಕೆ ಸರ್ವಾಧ್ಯಕ್ಷರನ್ನಾಗಿ ಆರಿಸ್ಯಾರ ಅವ್ರನ್ನ. ರಿಟೈರ್ಡ್ ಆದ್ಮೇಲೆ ಅದಕ್ಕಾಗಿ ಮನುಷ್ಯನಿಗೆ ಇದೇ 60 ವರ್ಷದೇ ಜೀವನ ಅಲ್ಲ, ಮತ್ತು ಹೊಸ ಜೀವನ 60 ವರ್ಷ ಆದ್ಮೇಲೆ ಹೊಸ ಜೀವನ. ಉತ್ತಮವಾದಂತ ದಿನಚರಿ, ಉತ್ತಮವಾದಂತ ಅಧ್ಯಯನ, ಚಲೋ ಅಧ್ಯಯನ ಮಾಡ್ಬೇಕು. ದಿನಕ್ಕೊಂದು 8 ತಾಸು 4 ತಾಸು ಅಧ್ಯಯನ ಮಾಡ್ಬೇಕು. ಮನುಷ್ಯನಿಗೆ ಹೊಸ ವಿಚಾರಗಳಿಂದ ಮನುಷ್ಯನಿಗೆ ಹೊಸ ಶಕ್ತಿ ಬರ್ತೈತಿ. ಅದಕ್ಕಾಗಿ ಮುರುಗೇಂದ್ರ ಅವರು ಕೂಡ ಒಳ್ಳೆ ಬೆಸ್ಟ್ ಟೀಚರ್, ಅವರು ಒಳ್ಳೆ ಅಧ್ಯಯನಶೀಲರು. ಅದಕ್ಕೆ ಅಧ್ಯಯನ ಮಾಡೋದು, ಹೊಸ ಅಧ್ಯಯನ ಮಾಡೋದು, ಇಂಥ ಸಭೆ ಸಮಾರಂಭಗಳು ನನ್ನ ಹೇಳುದು. ಯಾರು ಓದೋ ಶಕ್ತಿ ಕಡಿಮೆ ಆಗೈತಿ. ಈಗ ಓದ್ಕೊಂಡು ಬಂದು ಹೇಳ್ತಾರಂತಾರೆ, ಹೊಸ ವಿಚಾರ ಹೇಳಿದ್ರೆ ಜನ ಬಂದು ಸೇರಿಬಿಡ್ತಾರೆ. ಅದಕ್ಕಾಗಿ ಇವತ್ತಂತ ಶಕ್ತಿಯನ್ನು ಅವರು ನಮ್ಮ ಮುರುಗೇಂದ್ರ ಸರ್ ಪಡೆದಾರೆ. ಅದಕ್ಕಾಗಿ ಬಸವಾದಿ ಶರಣರ ಅಂತಃಕರಣದಿಂದ ಅವರ ಮುಂದಿನ ನಿವೃತ್ತಿ ಜೀವನ ಬಹಳ ಶಾಂತವಾಗಿ, ಪ್ರಗತಿಪರವಾಗಿ ಮತ್ತು ಸಮಾಜಕ್ಕೆ ಒಪ್ಪಿತವಾಗುವಂತ, ಅಂದ್ರೆ ಸಮಾಜಕ್ಕೆ ಉಪಯೋಗ, ಅವ್ರ ಜೀವನ ಸಮಾಜಕ್ಕೆ ಉಪಯೋಗ ಆಗುವಂತ ಒಂದು ಹಾದಿಯಲ್ಲಿ, ಅಂದ್ರೆ ಬಸವಾದಿ ಶರಣರ ಹಾದಿಯಲ್ಲಿ ಅದು ನಡೀತತಿ ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಂಡು, ಅವ್ರ ಇಡೀ ಕುಟುಂಬದ ಮೇಲೆ ನಮ್ಮ ಅವ್ವಾರದಾರೆ, ಅವರಂತೂ ಭಯಂಕರ ಕಷ್ಟ ಸಹಿಷ್ಣುಗಳವರು. ಏನಾರ ತಾಳ್ಕೊಳ್ಳೋದಿತ್ತಂದ್ರೆ ಇನ್ನು ಮುರುಗೇಂದ್ರ ಸರ್ ಸಿಟಿಗೆ ಬಂದ್ಬಿಡ್ತಾರೆ. ಆದ್ರೆ ಅವ್ರು ನಮ್ಮ ಅವ್ವಾರಂತೂ ಯಾರು ನೆನಸಿಟಿಗೆ ಎಲ್ಲ ನುಂಗೋದು ಎಷ್ಟಂತ ನುಂಗೋದು ಹೇಳ್ರಿ. ಆ ನುಂಗು ಶಕ್ತಿ ಯಾರಿಗೆ ಐತೆ ಅಂದ್ರೆ ಅವ್ವಾರಿಗೆ ಐತೆ, ಎಲ್ಲ ನುಂಗುದ. ಅದಕ್ಕಾಗಿ ಇಂಥ ಅವ್ವಾರ ಅದ್ಭುತವಾದಂತಹ ಸಹನ ಶಕ್ತಿ ಅದು. ಅದನ್ನ ನಿಮಗೆ ಗೊತ್ತಾಗಂಗಿಲ್ಲ. ಅದೆಲ್ಲ ಸಮಸ್ಯೆಗಳಿದ್ದಾಗ ನುಂಗುದು ಕಲಿಬೇಕು. ಅದನ್ನ ಎಲ್ಲ ಹೊರಗೆ ಹಾಕಂಗಿಲ್ಲ, ಅವ್ರು ಉಗಳಂಗಿಲ್ಲ. ಅದನ್ನು ಯಾವಾಗಲೂ ಡೈಜೆಷನ್ ಮಾಡ್ಕೊತಾರೆ. ಯಾವುದು ವಸ್ತು ಡೈಜೆಷನ್ ಆಗಂಗಿಲ್ಲ ಅದನ್ನ ನಾವು ಉಗಳಿದ್ರೆ ವಾಂತಿ ಆದಂಗೆ ಆಗತ್ತೆ. ವಾಂತಿ ಆದ್ರೆ ಅದೆಲ್ಲ ವೇಸ್ಟ್ ಆಗಿರ್ತೈತಿ, ಮನುಷ್ಯನ ಎಶೆಕ್ಟ್ ಹಾಕನೆ. ಯಾವ ವಸ್ತುವನ್ನ ನಾವು ಡೈಜೆಷನ್ ಮಾಡ್ಕೊತೇವಿ, ಆ ಡೈಜೆಷನ್ ಮಾಡ್ಕೊಳ್ಳೋದು ಶರೀರಕ್ಕೆ ಶಕ್ತಿ ಕೊಡತೈತಿ. ಹಂಗೆ ಯಾವುದೇ ವಿಷಯ ಇದ್ರೂ ಅದನ್ನು ಉಗುಳಬಾರ್ದು, ಅದನ್ನ ಡೈಜೆಷನ್ ಮಾಡ್ಕೋಬೇಕು. ಡೈಜೆಷನ್ ಮಾಡ್ಕೊಂಡ್ರೆ ಅದೇ ನಮ್ಮ ನೋವೇ ನಮಗೆ ಶಕ್ತಿಯಾಗಿ ಪರಿಣಮಿಸ್ತೈತಿ.
ಹಂಗೆ ಅವ್ರು ಏನು ಮಾಡ್ತಾರೆ, ಯಾವುದನ್ನು ಉಗಳಂಗಿಲ್ಲ. ಅವರು ಎಷ್ಟೇ ನೋವಿದ್ರು ಉಗಳಂಗಿಲ್ಲ, ಅದನ್ನೆಲ್ಲ ಡೈಜೆಷನ್ ಮಾಡ್ಕೊತಾರೆ. ಅಂಥ ಅದ್ಭುತವಾದಂಥ ಶಕ್ತಿ ಅವರಿಗೆ ಐತಿ. ಅದಕ್ಕಾಗಿ ಅಂಥದ್ದೊಂದು ಸಹಜವಾದಂಥ ಶಕ್ತಿ ಅದು ದೇವರು ಕೊಟ್ಟಂಥ ಕಾಣಿಕೆ ಏನೋ ಅನ್ನಿಸ್ತದೆ ನನಗೆ. ಅದಕ್ಕಾಗಿ ಅವರು ಮತ್ತು ಮುರುಗೇಂದ್ರ ಸರ್ ಇಬ್ಬರು ಜೋಡಿ ಶರಣ ದಂಪತಿಗಳು, ಒಳ್ಳೆಯ ದಂಪತಿಗಳವರು. ಅದಕ್ಕಾಗಿ ಅವ್ರಿಗೆ ಇಡೀ ಕುಟುಂಬದ ಮೇಲೆ 2 ಮೊಮ್ಮಕ್ಕಳು, ಒಬ್ಬ ಮಗ, ಒಬ್ಬ ಸೊಸಿ, ಭಾಳ ಒಳ್ಳೆ ಕುಟುಂಬ. ಭಾಳ ಸೊಸಿನೂ ಭಾಳ ಚಲೋ ಅದ, ಮಗನೂ ಚಲೋ ಅದನ್ನೇ, ಮೊಮ್ಮಕ್ಕಳು ಭಾಳ ಚಲೋ ಅದಾವ. ಅದಕ್ಕಾಗಿ ಇಡೀ ಕುಟುಂಬ ಬಸವಾದಿ ಶರಣರ ಅಂತಃಕರಣದಿಂದ ಇಡೀ ಕುಟುಂಬದ ಮೇಲೆ ಅನುಗ್ರಹ ಇರಲಿ ಅಂತ ಹಾರೈಸಿ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಸಿದ್ಧಲಿಂಗಪ್ಪಳ ಅಂತಃಕರಣ, ನಮ್ಮ ಸತ್ಯಪ್ಪಳ ಅಂತಃಕರಣ ಅವ್ರ ಕುಟುಂಬದ ಮೇಲೆ ಇರಲಿ ಅಂತ ಹಾರೈಸಿ ಮಾತು ಮುಗಿಸ್ತೀನಿ. ಶರಣ.